ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ CS Pai Creation. ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡ್ತಿದ್ದೀನಿ. ಏನಂದರೆ ಲೆಮನ್ ರೈಸ್ ರೆಸಿಪಿ. ಎಲ್ಲರೂ ಮಾಡ್ತಾರೆ ಮನೇಲಿ, ಬಟ್ ಇದು ಪ್ರಸಾದ ರೀತಿ, ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ರೀತಿ, ಮತ್ತು ಲಂಚ್ ಬಾಕ್ಸ್ಗೆ ಎಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ರೆಸಿಪಿ ಬೇಗ ದಿಢೀರ್ನೇ ಮಾಡಬೇಕಂದ್ರೆ ಈ ರೀತಿ ಮಾಡ್ಬೋದು. ಕೆಲವೇ ಸಾಮಗ್ರಿಗಳು, ಇಂಗ್ರೀಡಿಯೆಂಟ್ಸ್ ಅಷ್ಟೊಂದಿಲ್ಲ. ಇರೋದು ಲೆಮನ್ನಲ್ಲಿ ಏನೇನು ಬೇಕು ನೋಡ್ಕೊಬರೋಣ. ಲೆಮನ್ ಒಂದು ಅರ್ಧ ಕಟ್ ಮಾಡಿದ್ದು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಂದು ಖಾರಕ್ಕೆ ಎಷ್ಟು ಬೇಕೋ ನಾನು 7 ತೊಗೊಂಡಿದ್ದೀನಿ, 7 ಮೆಣಸಿನ್ಕಾಯಿ. ಈಗ ಏನು ಮಾಡೋದು, ಅನ್ನ ಮಾಡ್ಕೊಳ್ಳೋಣ ಫಸ್ಟು, ಆಯಿತಾ. ಅನ್ನ ಇದ್ದರೆ ಮಿಕ್ಸ್ ಮಾಡ್ಕೊಳ್ಳೋಣ ಡೈರೆಕ್ಟ್. ಸೊ ಇದಕ್ಕೆ ಪ್ಯಾನಲ್ಲಿ ಒಂದು 2 ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಆ ರೈಸಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕು. ಸೊ ನಾನು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಸನ್ಫ್ಲವರ್ ಆಯಿಲೇ ಬಳಸ್ತೀರ ಅನ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ರಿಚ್ ಇನ್ ವಿಟಮಿನ್ ಕೂಡ. ಸೊ ನೆಕ್ಸ್ಟ್ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕಿದ ಮೇಲೆ ಚಟಪಟ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಇದಕ್ಕೆ ಬೇಕಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಇದ್ದರೆ ಶೇಂಗಾ ಹಾಕ್ಕೋಬೋದು, ಕಡಲೆ ಬೀಜ. ನಾನು ಹಾಕ್ಕೊಂಡಿಲ್ಲ, ಹೀಗೆ ಮಾಡ್ಕೊತಿದ್ದೀನಿ. ಕರಿಬೇವು ಹಾಕೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು, ಕರಿಬೇವು ತಿನ್ನೋದ್ರಿಂದ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಟರ್ಮರಿಕ್ ಒಂದು ಟೀ ಸ್ಪೂನು, ಮತ್ತು ಈಗಲೇ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಅದು ಮಸಾಲೆಗೆಲ್ಲ ಹಿಡಿಬೇಕಲ್ವ, ಎಣ್ಣೆಗೆಲ್ಲ. ಸೊ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಈಗ ಆಮೇಲೆ ಕೂಡ ಹಾಕ್ಬೋದು. ಈ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಸೊ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ರೈಸ್, ಅಕ್ಕಿ, ಅನ್ನನ, ಸೊ ಅದನ್ನು ಹಾಕ್ಕೊಂಡು ಆಮೇಲೆ ಮೇಲ್ಗಡೆ ಅದು ಲೆಮನ್ ಹಾಕಬೇಕು. ನೀವು ಕುದಿಯುವಾಗ ಹಾಕಬಾರ್ದು, ಅದೊಂಥರ ಕಹಿ ಅಂಶ ಬಂದುಬಿಡುತ್ತೆ. ಸೊ ನೀವು ಅನ್ನಕ್ಕೆ ಹಾಕೋದಿಂದ್ರೆ ಸೊ ಫುಲ್ ಮಿಕ್ಸ್ ಆಗುತ್ತೆ ಪ್ರತಿಯೊಂದು. ಸೊ ಮಿಕ್ಸ್ ಆದಮೇಲೆ ಸೊ ಇದು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಬಿಡೋಣ, ಯಾಕಂದರೆ ಪೂರ್ತಿ ಮಿಕ್ಸ್ ಮಾಡ್ತೀವಲ್ವ, ಸೊ ಚೆನ್ನಾಗಿರುತ್ತೆ. ಸೊ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾ ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕಂತ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಇದ್ರ ಜೊತೆ ಚಟ್ನಿ, ಇಲ್ಲಾಂದರೆ ಮೊಸರು ಬಜ್ಜಿ ಈ ಥರ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮಾಡಿ ದಿಢೀರ್ನೇ ಇವಾಗ ಏನಾದರೂ ಮಾಡಬೇಕಪ್ಪ, ಏನೂ ಇಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಹೇಳುವಾಗ ದಿಢೀರ್ನೇ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹುಳಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಉಪ್ಪು ಕಮ್ಮಿ ಇದೆ ಅಂತ ಹಾಕ್ಕೊತಿದ್ದೀನಿ, ನೋಡಿ ಹಾಕ್ಕೊಳ್ಳಿ. ಸೊ ಬೇಗ ಮಾಡ್ಕೋಬೋದಲ್ಲ. ಲೆಮನ್ ರೈಸ್ ಅಂದರೆ ನಂಗೆ ತುಂಬ ಇಷ್ಟ. ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ಹೊಸಗಿ ನೋಡ್ತಾ ಇದ್ದೀರೋ ನನ್ನ ವೀಡಿಯೋಸು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ರೆಡಿ ಆಗಿದೆ ಲೆಮನ್ ರೈಸ್. ಸೊ ಲೆಮನ್ ಚಿತ್ರಾನ್ನ ಅನ್ಬೋದು. ಸೊ ಹೇಗಿದೆ ನೋಡಿ, ಕಲರ್ಫುಲ್ಲಾಗಿ. ನೀವು ಟ್ರೈ ಮಾಡಿ ಒಮ್ಮೆ, ಹೇಗಿದೆ ಅಂತ ಹೇಳಿ. ಸೊ ಇದಕ್ಕೆ ಹಿಂಗು ಕೂಡ ಹಾಕ್ತಾರೆ, ನಾ ಹಾಕಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹೀಗೆ ನೋಡ್ತಾ ಇರಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್ ಫ್ರೆಂಡ್ಸ್.